5 ರಾಜ್ಯಗಳ ಎಲೆಕ್ಷನ್ ಮುಗಿತಾ ಇದ್ದಂತೆ ಜನರಿಗೆ ಬಿಗ್ ಬೆಲೆ ಏರಿಕೆಯ ಶಾಕ್. ಮುಟ್ಟಿದ್ದೆಲ್ಲ ತುಟ್ಟಿ, ಎ ಟು ಝೆಡ್ ದುಬಾರಿ, ಜನರ ಜೇಬಿಗೆ ಕತ್ತರಿ. ಹೋಟೆಲ್, ಆಟೋ ದುಬಾರಿ, ಬದುಕೋದು ಹೇಗೆ ಶಿವ? ಇದೇ ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್ ದುಬಾರಿ ಜೀವನ. ನಾನು ಪ್ರಭುದೇವ್. ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಜನರಿಗೆ ಬಿತ್ತು ಬೆಲೆ ಏರಿಕೆ ಬರೆ. ಜನಸಾಮಾನ್ಯರ ಮೇಲೆ ದರದ ಹೊರೆ. ಮನೆಯಿಂದ ಹೊರ ಬಂದ್ರೆ ಸಾಕು ಬೀಳುತ್ತೆ ಜೇಬಿಗೆ ಕತ್ತರಿ. ಇಂದಿನಿಂದ ದುಬಾರಿ ದುನಿಯಾ. ಕಾಸಿದ್ರಷ್ಟೇ ಜೀವನ. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ. ಸರ್ಕಾರದ ವಿರುದ್ಧ ಜನರ ಹಿಡಿ ಶಾಪ. ಹೌದು, 2026ರ ಮೇ ತಿಂಗಳ ಆರಂಭದಲ್ಲೇ ದೇಶದ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ಜೋರಾಗಿ ತಟ್ಟಿದೆ. ಪ್ರಮುಖವಾಗಿ ಅಡುಗೆ ಅನಿಲ, ಹಾಲು ಮತ್ತು ಇತರ ಅಗತ್ಯ ವಸ್ತುಗಳ ದರ ಏರಿಕೆಯಾಗಿದ್ದು ಜನರಿಗೆ ದರ ಏರಿಕೆ ಸಿಡಿಲು ಬಡಿದಿದೆ. ಅದರಲ್ಲೂ ಸಿಟಿ ಮಂದಿ ಲೈಫು ಸಿಕ್ಕಾಪಟ್ಟೆ ದುಬಾರಿ ಆಗ್ಬಿಟ್ಟಿದೆ. ಏನ್ ತಗೊಂಡ್ರು ಕಾಸ್ಟ್ಲಿ, ಏನ್ ತಿಂದ್ರು ಕಾಸ್ಟ್ಲಿ. ಹೋಟೆಲ್ಗಳತ್ತ ಮುಖ ಮಾಡಲಾಗದೆ ಜನ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಳ್ತಿದ್ದಾರೆ. ಈ ದುಬಾರಿ ಜೀವನದಲ್ಲಿ ಬದುಕೋದು ಹೇಗೆ ಸ್ವಾಮಿ ಅಂತ ಕೇಳ್ತಿದ್ದಾರೆ ಶ್ರೀಸಾಮಾನ್ಯರು. ಎಲೆಕ್ಷನ್ ಮುಗಿಯುತ್ತಿದ್ದಂತೆ ಜನರಿಗೆ ದರ ಏರಿಕೆ ಸಿಡಿಲು. ಕಷ್ಟದಲ್ಲಿರೋ ಜನರ ಗಾಯದ ಮೇಲೆ ಮತ್ತೆ ಬರೆ. ಜನಸಾಮಾನ್ಯರ ಕಷ್ಟ ಕೇಳೋರು ಯಾರು ಸ್ವಾಮಿ? 5 ರಾಜ್ಯಗಳ ಎಲೆಕ್ಷನ್ ಬಳಿಕ ಜನರಿಗೆ ಬೆಲೆ ಏರಿಕೆ ಅನ್ನೋ ಬರಸಿಡಿಲು ಬಡಿದಿದೆ. ವಿದ್ಯುತ್ ದರ ಏರಿಕೆ, ನೀರಿನ ದರ ಏರಿಕೆ, ಟೋಲ್ ಫೀ ಏರಿಕೆ, ಗೃಹ ಬಳಕೆಯ ಜೊತೆಗೆ ಕೈಗಾರಿಕಾ ಮತ್ತು ವಾಣಿಜ್ಯ ಬಳಕೆಯ ವಿದ್ಯುತ್ ದರ ಏರಿಕೆ ಸೇರಿದಂತೆ ಎಲ್ಲೆಡೆ ಹೋಟೆಲ್ ಊಟ ತಿಂಡಿಗಳ ದರವು ದಿಢೀರ್ ಏರಿಕೆಯಾಗುತ್ತಿದೆ. ಗಾಯದ ಮೇಲೆ ಬರೆ ಅನ್ನುವಂತೆ ವಾಣಿಜ್ಯ ಬಳಕೆಯ ವಿದ್ಯುತ್ ದರ ಹೆಚ್ಚಳವಾಗಿದ್ದು ಹೋಟೆಲ್ ಉದ್ಯಮ ವಲಯಕ್ಕೆ ಹೆಚ್ಚುವರಿ ಆರ್ಥಿಕ ಹೊರೆ ಬಿದ್ದಿದೆ. ಜನರು ಹೋಟೆಲ್ಗಳತ್ತ ಹೋಗಲು ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ದೇಶದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಹಣದುಬ್ಬರ, ಮನೆ ಬಾಡಿಗೆ, ಆಹಾರ ಮತ್ತು ಇಂಧನ ಬೆಲೆಗಳಿಂದಾಗಿ ಜೀವನ ನಿರ್ವಹಣಾ ವೆಚ್ಚ ವಿಪರೀತವಾಗಿದ್ದು ಬೆಂಗಳೂರಿನಂತಹ ನಗರಗಳಲ್ಲಿ ಬಿಡಿ, ಸಣ್ಣ ಪುಟ್ಟ ಹಳ್ಳಿಗಳಲ್ಲೂ ಜನರ ಬದುಕು ಕಷ್ಟಕರವಾಗಿದೆ. ಆಹಾರ ಮತ್ತು ದೈನಂದಿನ ಅವಶ್ಯಕತೆಗಳ ಬೆಲೆ ಗಗನಕ್ಕೇರಿರೋದು ಸಾಮಾನ್ಯ ಜನರಿಗೆ ಹೊರೆಯಾಗಿದೆ. ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ಹಣದುಬ್ಬರ ಹೆಚ್ಚಾಗಿದೆ. ವಿದ್ಯುತ್, ನೀರು ಮತ್ತು ಇಂಧನ ಬೆಲೆಗಳು ಏರಿಕೆಯಾಗುತ್ತಿವೆ. ಗಾಯದ ಮೇಲೆ ಬರೆ. ಇಂದಿನಿಂದ ವಾಣಿಜ್ಯ ಸಿಲಿಂಡರ್ ಬೆಲೆ ಹೆಚ್ಚಳ. ಕಮರ್ಷಿಯಲ್ LPG ಬೆಲೆ ಬರೋಬ್ಬರಿ 993 ರೂಪಾಯಿ ಏರಿಕೆ. ಗ್ಯಾಸ್ ಬೆಲೆ ಏರಿಕೆ ಬೆನ್ನಲ್ಲೇ ಪೆಟ್ರೋಲ್, ಡೀಸೆಲ್ ದರದಲ್ಲೂ ಏರಿಕೆ ಆತಂಕ. ದೇಶದ ಜನತೆಗೆ ಮೇ ತಿಂಗಳ ಮೊದಲ ದಿನವೇ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಇಂದಿನಿಂದಲೇ ಜಾರಿಗೆ ಬರುವಂತೆ ದೇಶದಾದ್ಯಂತ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ. 19 ಕೆಜಿ ವಾಣಿಜ್ಯ LPG ಸಿಲಿಂಡರ್ಗಳ ಬೆಲೆಯನ್ನು ಬರೋಬ್ಬರಿ 993 ರೂಪಾಯಿ ಹೆಚ್ಚಿಸಲಾಗಿದೆ. ಬೆಂಗಳೂರಿನಲ್ಲಿ ಇಂದು ಬೆಳಗ್ಗೆಗೆ ವಾಣಿಜ್ಯ ಸಿಲಿಂಡರ್ ಬೆಲೆ ರೂಪಾಯಿ 993ಕ್ಕೆ ಏರಿಕೆಯಾಗಿದ್ದು ಈವರೆಗೆ 2162 ರೂಪಾಯಿ ಇದ್ದ ವಾಣಿಜ್ಯ ಸಿಲಿಂಡರ್ ಬೆಲೆ ಇದೀಗ 3155 ರೂಪಾಯಿಗೆ ಏರಿಕೆಯಾಗಿದೆ. ರಾಜಧಾನಿ ದೆಹಲಿಯಲ್ಲಿ ವಾಣಿಜ್ಯ ಸಿಲಿಂಡರ್ನ ಬೆಲೆ 3071 ರೂಪಾಯಿಗೆ ತಲುಪಿದೆ. ಇದು ಹೋಟೆಲ್, ರೆಸ್ಟೋರೆಂಟ್ ಮತ್ತು ಇತರ ವಾಣಿಜ್ಯ ಸಂಸ್ಥೆಗಳ ಮೇಲೆ ನೇರ ಪರಿಣಾಮ ಬೀರಲಿದೆ. ಇದರ ಬೆನ್ನಲ್ಲೇ ಜನರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗುವ ಆತಂಕವೂ ಎದುರಾಗಿದೆ. ಮೋದಿ ಸರ್ಕಾರದಿಂದ ಜನತೆಗೆ ದರ ಸಿಡಿಲು ಬೆನ್ನಲ್ಲೇ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಕೆಂಡ ಕಾರಿದ್ದಾರೆ. ಪ್ರತಿಯೊಂದು ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಇವೆ. ಈಗಾಗಲೇ ಗ್ಯಾಸ್, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ 993, ಸೊ 993 ಇದನ್ನ ಏನು ಇಷ್ಟೊಂದು ಬಂದಿದೆ.
ಮೋದಿಯವರು ಹೇಳ್ಕೊಳ್ತಾ ಇದ್ರು ನಾವು ಯಾವುದು ಪ್ರೈಸ್ ಕಮ್ಮಿ ಮಾಡಲ್ಲ, ಯಾವುದು ಪ್ರೈಸ್ ಹೆಚ್ಚಿಗೆ ಮಾಡೋದಿಲ್ಲ, ಇನ್ಫ್ಲೇಷನ್ ಇದೆಲ್ಲ ಹೇಳ್ತಾ ಇದ್ರು. ಆದರೆ ಇವತ್ತು ನೀವು ಪ್ರತ್ಯಕ್ಷ ನೋಡ್ತಾ ಇದ್ದೀರಿ. ಅದಕ್ಕಾಗಿ ಹೇಳದಂತೆ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ. ಬಟ್ ಜನರ ಮನಸ್ಸಿನಾಗ ಏನಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಇಂಥ ಕಠಿಣ ಪರಿಸ್ಥಿತಿ ಈ ದೇಶಕ್ಕೆ ತಂದಿಟ್ಟರೂ ಕೂಡ ಅವರ ತತ್ವದ ಅಥವಾ ಅವರ ನೀತಿದ ಸಮರ್ಥನೆ ಮಾಡ್ತಾರೆ ಜನ ಅಂದರೆ ನನಗೆ ಬಹಳ ಆಶ್ಚರ್ಯ. ಯಾವೆಲ್ಲ ವಸ್ತುಗಳ ದರ ಏರಿಕೆಯಾಗಿದೆ? ಕಮರ್ಷಿಯಲ್ LPG ದರ ಏರಿಕೆ, ರಾಜ್ಯದಲ್ಲಿ ಹಾಲಿನ ಬೆಲೆಯಲ್ಲಿ ಹೆಚ್ಚಳ, ಫೈನ್ ಕ್ವಾಲಿಟಿ ಅಕ್ಕಿ ಬೆಲೆ ಏರಿಕೆ, ಫ್ರೀ ಅಂತಲೇ ಜನರಿಗೆ ಕರೆಂಟ್ ಶಾಕ್, ಇಂಧನ ದರ ಹೆಚ್ಚಳ ಆತಂಕ. ಮೇ 1ರಿಂದ ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ಬೆಲೆಯಲ್ಲಿ ಗಣನೀಯ ಏರಿಕೆಯಾಗಿದೆ. ಇದು ಹೋಟೆಲ್ ಊಟ ಮತ್ತು ಉಪಹಾರ ದರಗಳ ಹೆಚ್ಚಳಕ್ಕೆ ಕಾರಣವಾಗಬಹುದು. ರಾಜ್ಯದಲ್ಲಿ ಬೇಸಿಗೆಯ ಬಿಸಿಯಿಂದ ಹಾಲು ಉತ್ಪಾದನೆ ಕುಸಿದಿದ್ದು ಹಾಲಿನ ಬೆಲೆ ಹೆಚ್ಚಳವಾಗಿದೆ. ಇದು ಗ್ರಾಹಕರಿಗೆ ನೇರ ಹೊರೆಯಾಗಿದೆ. ಇನ್ನು ಅಕ್ಕಿ ರಫ್ತು ಹೆಚ್ಚಾದ ಕಾರಣ ಸ್ಥಳೀಯ ಮಾರುಕಟ್ಟೆಯಲ್ಲಿ ಅಕ್ಕಿ ಬೆಲೆ ಕೆಜಿಗೆ 10 ರೂಪಾಯಿ ಹೆಚ್ಚಾಗಿದ್ದು ಸಾಮಾನ್ಯ ಜನರು ಕಂಗಾಲಾಗಿದ್ದಾರೆ. ರಾಜ್ಯದಲ್ಲಿ ಮೇ 1ರಿಂದ ಬೆಸ್ಕಾಂ, ಸೆಸ್ಕ್ ಸೇರಿದಂತೆ ವಿವಿಧೆಡೆ ವಿದ್ಯುತ್ ದರ ಏರಿಕೆಯಾಗಿದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಇರಾನ್-ಇಸ್ರೇಲ್ ಯುದ್ಧದ ಅನಿಶ್ಚಿತತೆಯ ನಡುವೆಯೂ ಇಂಧನ ಕಂಪನಿಗಳು ದರವನ್ನು ಸ್ಥಿರವಾಗಿಸಿಕೊಂಡಿವೆ. ಆದರೆ ಮುಂದೆ ಏರಿಕೆಯಾಗುವ ಭೀತಿ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಭಾರೀ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಇಂದಿನಿಂದಲೇ ಹೋಟೆಲ್, ದರ್ಶಿನಿ ಮತ್ತು ಉಪಹಾರ ಮಂದಿರಗಳಲ್ಲಿ ಟೀ, ಕಾಫಿ, ತಿಂಡಿ, ಇಡ್ಲಿ, ದೋಸೆ ಮತ್ತು ಊಟದ ದರಗಳನ್ನು 10% 15% ಹೆಚ್ಚು ಮಾಡಲು ಹೋಟೆಲ್ ಮಾಲೀಕರ ಸಂಘ ನಿರ್ಧಾರ ಮಾಡಿದೆ. ಗ್ರಾಹಕರಿಗೆ ದರದ ಏರಿಕೆ ಎಫೆಕ್ಟ್ ತಕ್ಷಣವೇ ತಡ್ತಾ ಇದೆ. ಸಿಲಿಂಡರ್ ಬೆಲೆ ಹೆಚ್ಚಳ ಮತ್ತು ಪೂರೈಕೆಯಲ್ಲಿನ ಕೊರತೆಯಿಂದಾಗಿ ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ಗ್ರಾಹಕರ ಮೇಲೆ ಹೊರೆ ಹೋಗಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆ ಮತ್ತು ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷದಿಂದಾಗಿ ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಈ ದರ ಏರಿಕೆಯು ಸಣ್ಣ ಮತ್ತು ಮಧ್ಯಮ ಗಾತ್ರದ ಹೋಟೆಲ್ಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರಿದೆ. ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GSTಯನ್ನು ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸುತ್ತಿದ್ದೇವೆ. ಹೋಟೆಲ್ಗಳಲ್ಲಿ ಎಷ್ಟು ದರ ಏರಿಕೆ ಆಗಬಹುದು? ಟೀ, ಕಾಫಿ 2ರಿಂದ 5 ರೂಪಾಯಿ ಏರಿಕೆ, ಇಡ್ಲಿ 3ರಿಂದ 5 ರೂಪಾಯಿ ಏರಿಕೆ, ದೋಸೆ 5ರಿಂದ 10 ರೂಪಾಯಿ ಏರಿಕೆ, ಚಿತ್ರಾನ್ನ 3ರಿಂದ 5 ರೂಪಾಯಿ ಏರಿಕೆ, ಊಟ 10ರಿಂದ 20 ರೂಪಾಯಿ ಏರಿಕೆ, ಚಪಾತಿ 1ಕ್ಕೆ 3 ರೂಪಾಯಿ ಏರಿಕೆ, ಪೂರಿ 1ಕ್ಕೆ 3 ರೂಪಾಯಿ ಏರಿಕೆ, ನಾನ್ ವೆಜ್ ಊಟದ ಬೆಲೆ ದುಪ್ಪಟ್ಟು. ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಹೋಟೆಲ್ಗಳಲ್ಲಿ ಟೀ, ಕಾಫಿ, ತಿಂಡಿ, ಊಟ ದರ ಏರಿಕೆ ಬಿಸಿ ತಟ್ಟಿದೆ. ಕಾಫಿ, ಟೀ 2ರಿಂದ 5 ರೂಪಾಯಿ ಏರಿಕೆಯಾಗಿದೆ. ಇಡ್ಲಿಗೆ 3ರಿಂದ 5 ರೂಪಾಯಿ ಏರಿಕೆಯಾಗಿದೆ. ದೋಸೆಗೆ 5ರಿಂದ 10 ರೂಪಾಯಿ ಏರಿಕೆಯಾಗಿದೆ. ಚಿತ್ರಾನ್ನಕ್ಕೆ 3ರಿಂದ 5 ರೂಪಾಯಿ ಏರಿಕೆಯಾಗಿದೆ. ಊಟ 10ರಿಂದ 20 ರೂಪಾಯಿ ಏರಿಕೆಯಾಗಿದೆ. ಚಪಾತಿ 1ಕ್ಕೆ 3 ರೂಪಾಯಿ ಏರಿಕೆಯಾಗಿದೆ. ಪೂರಿ 1ಕ್ಕೆ 3 ರೂಪಾಯಿ ಏರಿಕೆಯಾಗಿದೆ. ಇನ್ನು ನಾನ್ ವೆಜ್ ಊಟದ ದರ ದುಪ್ಪಟ್ಟು ಏರಿಕೆ ಕಂಡಿದೆ. ಕೆಲವು ಕಡೆ ದರ ಏರಿಸಿದ ಹೋಟೆಲ್ಗಳು ಕಾಫಿ, ಟೀ ಪ್ರಮಾಣವನ್ನು ಕಡಿಮೆ ಮಾಡಿವೆ. ಇನ್ನು ದೇಶದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ದರ ಏಕಾಏಕಿ ಹೆಚ್ಚಳವಾಗಿದ್ದು ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಈ ನಡುವೆ ವಾಣಿಜ್ಯ ಸಿಲಿಂಡರ್ ಸಮಸ್ಯೆ ಜೊತೆ ಸಿಲಿಂಡರ್ ದರ ಏರಿಕೆ ಹೋಟೆಲ್ ಮಾಲೀಕರಿಗೂ ಶಾಕ್ ಆಗಿದೆ. ಈ ಕುರಿತು ನಮ್ಮ ಬೆಂಗಳೂರು ಪ್ರತಿನಿಧಿ ಅಜಯ್ ಕುಮಾರ್ ಹಾಗೂ ವಿಜಯಪುರ ಪ್ರತಿನಿಧಿ ದೀಪಕ್ ಶಿಂದೆ ಹೋಟೆಲ್ ಮಾಲೀಕರ ಜೊತೆ ಮಾತನಾಡಿರೋ ಡೀಟೇಲ್ಸ್ ಇಲ್ಲಿದೆ. ಹೋಟೆಲ್ ಮಾಲೀಕರಿಗೆ ಇಷ್ಟು ದಿನ ಗಾಯ ಆಗಿತ್ತು. ಈಗ ಆ ಒಂದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಯಾಕಂದ್ರೆ ಏಕಾಏಕಿ 900ಕ್ಕೂ ಹೆಚ್ಚು ಏನು ಈಗಾಗಲೇ ಸಿಲಿಂಡರ್ ರೇಟ್ ಅನ್ನು ಕೂಡ ಈಗಾಗಲೇ ಏರಿಸಿರುವಂತದ್ದು. ಅಂದ್ರೆ 2,000 ಚಿಲ್ಲರೆ ಇದ್ದಂತ ಸಿಲಿಂಡರ್ ಈಗ 3,100ಕ್ಕೂ ಹೆಚ್ಚು ಈಗಾಗಲೇ ಬೆಲೆ ಜಾಸ್ತಿ ಆಗಿರುವಂತದ್ದು. ಇದರಿಂದ ಗ್ರಾಹಕರಿಗೂ ತೊಂದರೆ, ಜೊತೆಗೆ ಹೋಟೆಲ್ನವ್ರಿಗೂ ಕೂಡ ಈಗಾಗಲೇ ಅದರಲ್ಲೂ ಕೂಡ ಹೋಟೆಲ್ ಮಾಲೀಕರಿಗೂ ಕೂಡ ತೊಂದರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ ಸಿಲಿಂಡರ್ ಸಿಕ್ತಿಲ್ಲ ಅಂತ ಹೇಳಿ ಒದ್ದಾಡ್ತಾ ಇದ್ರು. ಆದ್ರೆ ಈಗ
ಏನು ರೇಟ್ ಜಾಸ್ತಿ ಆಗೋದ್ರಿಂದಾಗಿ ಇದೊಂದು ಅಂದ್ರೆ ಕೈಯಿಂದ ಸಾಲ ಮಾಡಿ ಏನೋ ಬಂಡವಾಳವನ್ನ ಹಾಕಿ ಪ್ರತಿದಿನ ಹೋಟೆಲ್ ನಡೆಸುವಂತ ಪರಿಸ್ಥಿತಿ ಕೂಡ ಬಂದಿದೆ ಅಂತಾನು ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಹೀಗಾಗಿ ನಾನು ಕೂಡ ಈಗ ಮಲ್ಲೇಶ್ವರಂ ಅಲ್ಲಿ ಇರುವಂತ ಒಂದು ಹೋಟೆಲ್ ನಲ್ಲಿ ಕೂಡ ಇರುವಂತದ್ದು. ಇಲ್ಲೂ ಕೂಡ ಅಂದ್ರೆ ಈಗಾಗಲೇ ಸಿಲಿಂಡರ್ ಜಾಸ್ತಿ ಅಂದ್ರೆ ರೇಟ್ ಜಾಸ್ತಿ ಆಗಿರೋದ್ರಿಂದಾಗಿ ಪ್ರತಿ ಬಾರಿ ಆದಂತ ಸಮಸ್ಯೆಗಳು ಕೂಡ ಈಗಾಗಲೇ ಆಗ್ತಾ ಇರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೂ ಕೂಡ ನಮ್ಮ ಜೊತೆ ಏನು ಹೋಟೆಲ್ ಮಾಲೀಕರಂತ ಪ್ರಕಾಶ್ ಶೆಟ್ಟಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಸರ್, ಈಗ ಒಂದ್ ರೀತಿ ಗಾಯ ಆದಂಗಾಗಿತ್ತು, ಈಗ ಗಾಯದ ಮೇಲೆ ಬರೆ ಎಳ್ದಂಗಾಗಿದೆ. 3,000ಕ್ಕೆ ನೀವು ಸಿಲಿಂಡರ್ ತಗೊಬೇಕು. ಆ 3,000 ಅಂದ್ರೆ ದಿನಕ್ಕೆ 3 ಸಿಲಿಂಡರ್ ಅಂದ್ರು 10,000 ಹೆಚ್ಚು ಕಮ್ಮಿ ಆಗೇ ಹೋಯ್ತು. ನೀವು ಲಾಭ ತೆಗೆಯೋದು ಯಾವಾಗ, ಮತ್ತೆ ದಿನಸಿ ತರೋದು ಯಾವಾಗ, ಮತ್ತೆ ತರಕಾರಿ ತರೋದಂಥದ್ದು ಯಾವಾಗ, ಮತ್ತೆ ಇಲ್ಲಿರುವಂತವರಿಗೆ ಸಂಬಳ ಕೊಡೋದು ಯಾವಾಗ? ಅದು ಹೇಗೆ ಸರ್ ಇದು ಪರಿಸ್ಥಿತಿ? ಆಗಲ್ಲ ಸರ್, ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಮುಂಚೆನೆ ಈಗ ಸಿಲಿಂಡರ್ ಬೆಲೆ 3,500 4,000 ಅಂತ ಇದ್ದಾರೆ ಈಗ ಬ್ಲಾಕ್ ಅಲ್ಲಿ ಕೊಡು, ಅದು ಕೂಡ ಸಿಗ್ತಾ ಇಲ್ಲ. ಅದರಲ್ಲಿ ಈಗ ಸಡನ್ಲಿ ಏಕಾಏಕಿ 1,000 ಮತ್ತೆ ಜಂಪ್ ಮಾಡಿದಾರೆ ಅಂತ ಹೇಳಿದ್ರೆ, ಈಗ ನಮಗೆ ಸಿಲಿಂಡರ್ ತಗೊಳ್ಳಿಕ್ಕೂ ಆಗುದಿಲ್ಲ, ತಗೊಂಡು ನಮಗೆ ಒಳಗಡೆ ವರ್ಕೌಟ್ ಮಾಡ್ಕೊಳ್ಳಿಕ್ಕೂ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಈಗ ನೋಡಿ, ನಮಗೆ 4 ಸಿಲಿಂಡರ್ ತಗೊಂಡ್ರು ಒಂದೇ ವ್ಯಾಪಾರ, ಅದೇ ರೇಟಲ್ಲಿ ತಗೊಂಡ್ರು ಒಂದೇ ವ್ಯಾಪಾರ, ಜಾಸ್ತಿ ವ್ಯಾಪಾರ ಮಾಡಿದ್ರು ಅದರಲ್ಲೇ ಆಗ್ತದೆ, ಅದೇ ವ್ಯಾಪಾರದಲ್ಲೇ ಆಗ್ತದೆ. ಬಟ್ ಇವಾಗ ಈ ಪರಿಸ್ಥಿತಿಯಲ್ಲಿ ನಾವು 10,000 ಗ್ಯಾಸ್ ತಗೊಂಡು ಈ ಬಿಸ್ನೆಸ್ ಮಾಡ್ಕೊಂಡು ಇದೇ ರೇಟ್ ಇಟ್ಕೊಂಡು ನಮ್ಮ ಹತ್ರ ವರ್ಕೌಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದರಿಂದ ಪ್ರಾಬ್ಲಮ್ ಅಂತ ಹೇಳಿದ್ರೆ ಗ್ರಾಹಕರಿಗೂ ತೊಂದರೆ, ನಮಗೂ ತೊಂದರೆ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಕಳೆದ ಕೆಲವು ದಿನಗಳಿಂದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇರಲಿಲ್ಲ. ಈಗ ಸದ್ಯಕ್ಕೆ ಸಿಗುವಂತ ಚಾನ್ಸ್ ಇದ್ರೂ ಕೂಡ ಇದಕ್ಕಿದ್ದಂಗೆ ತೈಲ ಕಂಪನಿಗಳು ಗ್ಯಾಸ್ ಸಿಲಿಂಡರ್ ನ ದರವನ್ನ ಹೆಚ್ಚಳ ಮಾಡಿದೆ. ಇದರಿಂದಾಗಿ ಹೋಟೆಲ್ನ ಮಾಲೀಕರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಬಗ್ಗೆ ಸ್ವತಃ ಜಯಂತಿ ಸಾಗರ ಹೋಟೆಲ್ನ ಮಾಲೀಕರು ನಮ್ಮ ಜೊತೆಗೆ ಮಾತನಾಡ್ತಾರೆ, ಅವ್ರನ್ನೇ ಮಾತನಾಡಿಸ್ತೇನೆ. ಸರ್, ಈಗ ಗ್ಯಾಸ್ ಸಿಲಿಂಡರ್ ದರ ಇದಕ್ಕಿದ್ದಂಗೆ ಹೆಚ್ಚು ಮಾಡಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್, 3-4 ದಿನದಿಂದ ಗ್ಯಾಸ್ ಅನ್ನ ಸರಿಯಾಗಿ ಅಂದ್ರೆ ಸಪ್ಲೈನೇ ಮಾಡ್ತಾ ಇಲ್ಲ. ಈಗ ಇವತ್ತು ರೇಟ್ ಏನಾಗಿದೆ ಅಂತ ಹೇಳಿದ್ರೆ 3,300 ರೂಪಾಯಿ ಹೇಳ್ತಾ ಇದ್ದಾರೆ. ಇನ್ನು ನಮ್ಗೆ ಸರಿಯಾಗಿ ತಿಳಿದು ಬಂದಿಲ್ಲ, ಸಾಯಂಕಾಲ ಬಿಲ್ಲಿ ಬರ್ತಾರೆ ಅವಾಗೆಲ್ಲ ತಿಳಿತದೆ ಸರ್. ಈಗ ಪ್ರತಿನಿತ್ಯ ಸಿಗ್ತಾ ಇದ್ದಂತ ಗ್ಯಾಸ್ ಸಿಲಿಂಡರ್ ಅಂದ್ರೆ ಮಧ್ಯದಲ್ಲಿ ಅಭಾವ ಆಯ್ತು, ದರ ಹೆಚ್ಚಳದ ಜೊತೆಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಪೂರ್ತಿಯಾಗಿ ಆಗ್ತಾ ಇದೆಯಾ ಅಥವಾ ಏನು? ಸರ್, ನಮ್ಗೀಗ 3 ಸಿಲಿಂಡರ್ ಬೇಕಾದ ಜಾಗದಲ್ಲಿ 1 ಸಿಲಿಂಡರ್ ಕೊಡ್ತಾ ಇದ್ರೆ ಅದರಲ್ಲಿ ನಾವು ದಿನ ಏನ್ ಅವಶ್ಯಕತೆ ಇದೆ ಅಷ್ಟೇ ಐಟಮ್ ಮಾಡಿ ನಾವು ಗ್ರಾಹಕರಿಗೆ ನೀಡ್ತಾ ಇದ್ದೇವೆ. ಈಗ ಆ ಸಿಲಿಂಡರ್ ಕೂಡ ಕಷ್ಟ ಆಗಿದೆ, ಮತ್ತೆ ಅದರೊಟ್ಟಿಗೆ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗಿದೆ ಸರ್. ಈಗ ಗ್ಯಾಸ್ ಹೆಚ್ಚು ಬಳಕೆ ಮಾಡುವಂತ ಪೂರಿ ಭಾಜಿ ಆಗಿರ್ಬೋದು, ಸೆಟ್ ದೋಸೆ, ಮಸಾಲೆ ದೋಸೆ, ಈ ತರದ ಐಟಮ್ಗಳು ಜೊತೆಗೆ ವಡೆ, ಈ ರೀತಿ ಐಟಮ್ಗಳನ್ನ ಕಡಿತಗೊಳಿಸಿದ್ರಿ ಈ ಮೊದಲು. ಈಗ ಅದನ್ನ ಮಾಡ್ಬೇಕು ಅಂತಂದ್ರೆ ದರ ಹೆಚ್ಚಳ ಅದ್ರ ಮೇಲೆ ಏನಾದ್ರು ಎಫೆಕ್ಟ್ ಆಗುತ್ತಾ ಅಂತ? ಅಲ್ಲ, ಇದೊಂದು ಬಹಳ ಬೇಸರ ಆಗ್ತಾ ಇದೆ ಸರ್. ಇವಾಗ್ಲೇ ನಾವು ಗ್ರಾಹಕರ ಹತ್ರ ಜಾಸ್ತಿ ಹಣವನ್ನ ಕೇಳ್ತಾ ಇದ್ದೇವೆ. ಈ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ದರವನ್ನು ನಿಗದಿಪಡಿಸಲಿಕ್ಕೆ ನಮ್ಗೂ ಸಹ ಬೇಸರ ಆಗ್ತಾ ಇದೆ ಸರ್. ನಮ್ಮ ಕರ್ನಾಟಕದಲ್ಲಿ ಹೋಟೆಲ್ ಉದ್ಯಮವನ್ನು ನಂಬಿ ಲಕ್ಷಾಂತರ ಮಂದಿ ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ಕಮರ್ಷಿಯಲ್ ಸಿಲಿಂಡರ್ ದರ ಏಕಾಏಕಿ ಹೆಚ್ಚಳವಾಗಿದ್ದು ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಪೆಟ್ಟು ಬಿದ್ದಿದ್ದು ದರ ಏರಿಕೆ ಹೋಟೆಲ್ ಮಾಲೀಕರಿಗೂ ಶಾಕ್ ಆಗಿದೆ. ಈ ಕುರಿತು ನಮ್ಮ ಚಿತ್ರದುರ್ಗ ಪ್ರತಿನಿಧಿ ರಾಜಶೇಖರ್ ಹಾಗೂ ಯಾದಗಿರಿ ಪ್ರತಿನಿಧಿ ನಾಗಪ್ಪ ಮಲ್ಲಿ ಪಾಟೀಲ್ ಹೋಟೆಲ್ ಮಾಲೀಕರನ್ನು ಹಾಗೂ ಜನರನ್ನು ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ದೇಶದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ದರ ಏಕಾಏಕಿ ಹೆಚ್ಚಳವಾಗಿರತಕ್ಕಂಥದ್ದು ನಿಜಕ್ಕೂ ಕೂಡ ಹೋಟೆಲ್ ಮಾಲೀಕರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಈ ಕುರಿತಾಗಿ ಈಗಾಗಲೇ ಚಿತ್ರದುರ್ಗದ ಪ್ರಸಾದಂ ಹೋಟೆಲ್ನ ಮಾಲೀಕರು ನಮ್ಮೊಟ್ಟಿಗೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈಗಾಗಲೇ ಏಕಾಏಕಿ 50% ಗ್ಯಾಸ್ ಕಮರ್ಷಿಯಲ್ ದರ ಹೆಚ್ಚಳ ಆಗಿರತಕ್ಕಂಥದ್ದು ನಿಮ್ಗೆ ಯಾವ ರೀತಿಯಾದಂತಹ ಪೆಟ್ಟು ಬಿದ್ದಿದೆ ಸರ್? ಸರ್, ಏನಾಗಿದೆ, ಇವಾಗ ಹೋದ್ ತಿಂಗಳು ಮಾರ್ಚ್ ತಿಂಗಳಲ್ಲಿ 10% ಜಾಸ್ತಿ ಮಾಡಿದ್ರು. ಆಮೇಲೆ ಏಪ್ರಿಲ್ ತಿಂಗಳಲ್ಲಿ 15% ಜಾಸ್ತಿ ಮಾಡಿದ್ರು. ಈಗ ಏಕಾಏಕಿ 50% ಜಾಸ್ತಿ ಮಾಡಿದ್ರು. ಇವಾಗ 2,000 ಚಿಲ್ಲರೆ ಇರೋದು 3,000 ಚಿಲ್ಲರೆ ಆಯ್ತು. ಇವಾಗ ನಾವು ಬೆಲೆಗಳು ಜಾಸ್ತಿ ಮಾಡ್ಬೇಕಂದ್ರೆ ಏನಾಗುತ್ತೆ, 1 or 2% ನಾವು ಜಾಸ್ತಿ ಮಾಡ್ಬೋದು, ಮ್ಯಾಕ್ಸಿಮಮ್ 5% ಜಾಸ್ತಿ ಮಾಡ್ಬೋದು. ಇವ್ರು 50% ಜಾಸ್ತಿ ಮಾಡಿದ್ಕೊಳ್ಳಿ ಏನಾಗುತ್ತೆ, ನಾವು ಮಾಡಕ್ಕಾಗಲ್ಲ. ಇದು ಇಂಡೈರೆಕ್ಟ್ ಆಗಿ ಏನಾಗ್ತಿದೆ, ಮಧ್ಯಮ ವರ್ಗದವರಿಗೆ ಹೊಡೆತ ಬೀಳ್ತಾ ಇದೆ. ಇವಾಗ 40 ರೂಪಾಯಿ ದೋಸೆನ 60 ರೂಪಾಯಿ ಮಾಡಕ್ಕಾಗಲ್ಲ. ಏನ್ ಮಾಡಿದ್ರೆ 45 ಮಾಡ್ಬೋದು ಅಷ್ಟೇ, ಮ್ಯಾಕ್ಸಿಮಮ್ ಮಾಡ್ಬೋದು. ಏನಾಗ್ತಿದೆ, ಅದೊಂದು ಬೆಲೆ ಜಾಸ್ತಿ ಆಗಿದ್ದಕ್ಕೆ ಇದಕ್ಕೋಸ್ಕರ ಪೂರ್ತಿ ಒಂಥರ ಸರ್ ಈ ಸೈಕಲ್ ಇದ್ದಂಗೆ. ಇವಾಗ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇದೆ, ಬೇಳೆ ಕಾಳುಗಳು ಜಾಸ್ತಿ ಆಗ್ತಿದಾವೆ, ತರಕಾರಿಗಳು ಜಾಸ್ತಿ ಆಗ್ತಿದಾವೆ, ಎಲ್ಲನೂ ಹೊಡ್ತಾ. ಏನಂದ್ರೆ ನಾವು ಹೋಟೆಲ್ ನಡೆಸೋದೇ ಬಹಳ ತುಂಬಾ ಕಷ್ಟ ಆಗ್ತಾ ಇದೆ. ಇವಾಗ ಕಮರ್ಷಿಯಲ್ ಸಿಲಿಂಡರ್ ರೇಟ್ ಹೆಚ್ಚಿಗೆ ಆಗಿದೆ, ನೀವು ಯಾವ್ದಾವ್ದು ಉಪಹಾರದಲ್ಲಿ ಐಟಮ್ ನಲ್ಲಿ ದರ ಹೆಚ್ಚಿಗೆ ಮಾಡ್ರಿ?
ದೋಸೆ ಮತ್ತು ಇಡ್ಲಿ ಎರಡಕ್ಕೂ ಹೆಚ್ಚು ಬಿಡಬೇಕು. ಮೊದಲು ಎಷ್ಟಿತ್ತು ಕಮರ್ಷಿಯಲ್ ಸಿಲಿಂಡರ್, ಈಗ ಎಷ್ಟಾಗಿದೆ? ಮೊದಲು 2200 ಇತ್ತು, ಈಗ 3200 ಚಿಲ್ಲರೆ ಆಗಿದೆ. ಹೆಚ್ಚು ಕಮ್ಮಿ 1000 ರೂಪಾಯಿ ಜಂಪ್ ಆಗಿದೆ. ಇದರಿಂದ ನಿಮಗೆ ಏನು ಅಂದ್ರೆ ರೆಗ್ಯುಲರ್ ಸಿಗ್ಲತ್ತವ ಅಥವಾ ಇನ್ನು ಹೆಚ್ಚಿಗೆ ಉಳ್ಕಿಯೋ ಐಟಮ್ ನಲ್ಲಿ ರೇಟ್ ಹೆಚ್ಚಿಗೆ ಮಾಡ್ತೀರಾ? ಇಲ್ಲ, ಬೇರೆ ಮತ್ತೆ ಜಾಸ್ತಿ ಆದರೆ ಮತ್ತೆ ಮಾಡಲೇಬೇಕಾಗುತ್ತೆ, ನಮಗೆ ಬೇರೆ ದಾರಿ ಇಲ್ಲ. ಈ ರೇಟ್ ಹೆಚ್ಚಿಗೆ ಮಾಡೋದನ್ನ ಜನರ ರೆಸ್ಪಾನ್ಸ್? ಜನರು ಪಾಪ ಅನಿವಾರ್ಯ ಅವ್ರಿಗೆ, ಈಗ ಇದು ಮಾಡ್ತಾರೆ, ನೆಕ್ಸ್ಟ್ ಮತ್ತೆ ಬೇರೆ ರೇಟ್ ಬೇಕಾದ್ರೆ ಈಗ ಅನಿವಾರ್ಯ ಗೊತ್ತಿಲ್ಲ, ಈಗ ಗೊತ್ತಾದ ಮೇಲೆ ಮತ್ತೆ ಅವ್ರು ಏನು ಮಾಡ್ತಾರೆ ಗೊತ್ತು. ಅದೇ ರೀತಿ ಇಲ್ಲಿ ಖುದ್ದ ಗ್ರಾಹಕರು ಕೂಡ ಇದ್ದಾರೆ. ಏನದಕ್ಕೆ ಈಗ ಸಿಲಿಂಡರ್ ದರ ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ದರ ಹೆಚ್ಚಿಗೆ ಮಾಡ್ಯಾರ, ಇಲ್ಲಿ ಕೆಲ ಐಟಮ್ಗಳು ರೇಟ್ ಹೆಚ್ಚಿಗೆ ಮಾಡ್ಯಾರ. ಇದೇ ರೀತಿ ಹಾಕೋತ ಹೋದ್ರೆ ಯಾಕಂದ್ರೆ ಜನಸಾಮಾನ್ಯರು 30 ರೂಪಾಯಿ 40 ರೂಪಾಯಿ ನಾಷ್ಟ ಮಾಡ್ಬೇಕಂತ ಬರ್ತಾರೆ, ರೇಟ್ ಹೆಚ್ಚಿಗೆ ಹಾಕೋತ ಹೋದ್ರೆ ಭಾಳ ಕಷ್ಟ. ತಾವೇನು ಹೇಳಕ್ಕೆ ಇಷ್ಟ? ಹೌದು ಸರ್, ಈಗ ಸಿಲಿಂಡರ್ ರೇಟ್ ಆಟೋಮೆಟಿಕ್ ಹೋಟೆಲ್ದವ್ರು ಹೆಚ್ಚಿಗೆ ಮಾಡಿದ್ದಾರೆ. ಈಗ 30-40 ರೂಪಾಯಿ ದೊರಕಂತ ತಿಂಡಿ ಇವಾಗ ಡಬಲ್ ಆಗಿದೆ, 70-80 ಇನ್ನು ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಖಂಡಿಸಿ ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮೈಸೂರು ಯುವ ಕಾಂಗ್ರೆಸ್ ಘಟಕದ ಕಾರ್ಯಕರ್ತರು ಖಾಲಿ ಸಿಲಿಂಡರ್ ತಲೆಯ ಮೇಲೆ ಇರಿಸಿಕೊಂಡು ಸಿಲಿಂಡರ್ಗೆ ಹೂವಿನ ಹಾರ ಹಾಕಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಖಂಡಿಸಿ ಯೂತ್ ಕಾಂಗ್ರೆಸ್ನ ವತಿಯಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಹೂವಿನ ಹಾರವನ್ನು ಹಾಕುವ ಮೂಲಕವಾಗಿ ಕೇಂದ್ರ ಬಿಜೆಪಿಯ ನಡೆಯನ್ನು ಖಂಡಿಸಿ ಮೈಸೂರಿನಲ್ಲಿ ಯೂತ್ ಕಾಂಗ್ರೆಸ್ನ ಮುಖಂಡರಾದಂಥ ನಾಗೇಶ್ ಕರಿಯಪ್ಪ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಾ ಇದೆ. ನನ್ನೊಟ್ಟಿಗೆ ಯೂತ್ ಕಾಂಗ್ರೆಸ್ನ ಮುಖಂಡರಾದಂಥ ನಾಗೇಶ್ ಕರಿಯಪ್ಪ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಬಹಳ ಮುಖ್ಯವಾಗಿ ಅಚ್ಚೇ ದಿನ ಬರುತ್ತೆ ಅಂತೇಳಿ ಜನರೆಲ್ಲರೂ ಕೂಡ ನಿರೀಕ್ಷೆನ ಇಟ್ಕೊಂಡಿದ್ರು. ಆದರೆ ಅಚ್ಚೇ ದಿನ ಇದೇನಾ ಅನ್ನೋ ಒಂದು ಪ್ರಶ್ನೆ ಕೂಡ ಸಾರ್ವಜನಿಕರನ್ನು ಕಾಡ್ತಾ ಇದೆ. ಇವತ್ತು ಗ್ಯಾಸ್ನ ಸಿಲಿಂಡರ್ ದರ ದಿಢೀರ್ ಏರಿಕೆ ಆಗಿದೆ. ಹೋಟೆಲ್ ಉದ್ಯಮದ ಒಂದಕ್ಕೆ ಅಲ್ಲ, ಜನಸಾಮಾನ್ಯರ ಮೇಲೂ ಕೂಡ ಈ ಒಂದು ಹೊರೆ ಬೀಳುತ್ತೆ. ಯಾವ ರೀತಿ ನಿಮ್ಮ ಪ್ರತಿಭಟನೆ ಮಾಡ್ತಾ ಇದ್ರಿ, ಜೊತೆಗೆ ನಿಮ್ಮ ಆಗ್ರಹ ಒತ್ತಾಯ ಏನಂತ? ಇವತ್ತು ಇತಿಹಾಸದಲ್ಲಿ ಅತಿ ಹೆಚ್ಚು ಅಂತಂದರೆ ಏಕಾಏಕಿ 993 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಹೋಟೆಲ್ ವ್ಯಾಪಾರಸ್ಥರು, ಬೀದಿ ಬದಿನಲ್ಲಿ ಟೀ ಮಾರ್ತಕ್ಕಂಥವ್ರು, ಈ ಬೀದಿ ಬದಿನಲ್ಲಿ 20 ರೂಪಾಯಿ 30 ರೂಪಾಯಿಗೆ ಊಟ ಕೊಡ್ತಕ್ಕಂಥವ್ರು, ಎಲ್ಲ ಹೋಟೆಲ್ ಉದ್ಯಮದವರು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಮೇಲೇ ಅವಲಂಬಿತರಾಗಿರ್ತಕ್ಕಂಥದ್ದು. ಮತ್ತು ಕೂಲಿ ಕಾರ್ಮಿಕರು, ಬಡವರು, ಮಧ್ಯಮ ವರ್ಗದವರು, ಈ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರ ಹೋಟೆಲ್ಗಳನ್ನೇ ನಂಬಿ ಇವ್ರುಗಳು ಕೂಡ ಜೀವನ ನಡೆತಿರ್ತಕ್ಕಂಥದ್ದು. ಇವತ್ತು ಏಕಾಏಕಿ ಬಡವರ ಮೇಲೆ ಮತ್ತು ಹೋಟೆಲ್ ಉದ್ಯಮದ ಮೇಲೆ ಹೊಟ್ಟೆ ಮೇಲೆ ಬರೆ ಆಗದ ರೀತಿ ಇವತ್ತು ಏಕಾಏಕಿ 993 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ದಾರೆ. ಇದು ಖಂಡನೀಯ. ಒಟ್ನಲ್ಲಿ ಈಗಾಗಲೇ ಬೆಲೆ ಏರಿಕೆಯಿಂದ ಕಂಗಾಲಾಗಿರೋ ದೇಶದ ಜನರು ಈಗ ಸಿಲಿಂಡರ್ ದರ ಏರಿಕೆ ಶಾಕ್ನಿಂದ ಕಂಗೆಟ್ಟು ದಿಕ್ಕೇ ತೋಚದಂತಾಗಿದ್ದಾರೆ. ಸಿಟಿಗಳಲ್ಲಿ ಬದುಕೋದು ಜನರಿಗೆ ದುಸ್ತರವಾಗಿ ಬಿಟ್ಟಿದೆ. ಇದರ ಜೊತೆಗೆ ಹಳ್ಳಿಯಲ್ಲಿ ಬದುಕು ಸಾಗಿಸ್ತಾ ಇದ್ದ ಜನರ ಜೀವನ ಕೂಡ ಬೆಲೆ ಏರಿಕೆ ಸಿಡಿಲಿಗೆ ಮಂಕಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜನರಿಗೆ ತಟ್ಟಿರೋ ಬೆಲೆ ಏರಿಕೆ ಬಿಸಿಯನ್ನು ತಣ್ಣಗೆ ಮಾಡೋ ಕೆಲಸಗಳನ್ನು ಕೈಗೊಳ್ಳಬೇಕಾಗಿದೆ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಿಂದ ಆಟೋ ಗ್ಯಾಸ್ ಸಿಗದೆ ಕಣ್ಣೀರು ಹಾಕ್ತಿದ್ದ ಚಾಲಕರ ಮೇಲೆ ಈಗ ಆಟೋ ಗ್ಯಾಸ್ ಏರಿಕೆ ಆಘಾತದಿಂದ ಕಂಗಾಲಾಗಿದ್ದಾರೆ. ದಿನಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತಿರೋ ಬೇಕಾದಷ್ಟು ಆಟೋ ಗ್ಯಾಸ್ ಸಿಗದೆ ಸಂಕಷ್ಟದಲ್ಲಿರೋ ಆಟೋ ಚಾಲಕರಿಗೆ ಈ ಆಟೋ ಗ್ಯಾಸ್ ಏರಿಕೆ ಒಂದು ರೀತಿ ನುಂಗಲಾರದ ತುತ್ತಾಗಿದೆ. ಕಷ್ಟದ ಸಮಯದಲ್ಲೂ ಕೈ ಹಿಡಿಯದೆ ಬೆಲೆ ಏರಿಕೆ ಮಾಡಿದ ಸರ್ಕಾರಗಳ ವಿರುದ್ಧ ಕೊತ ಕುದಿತಾ ಇದ್ದಾರೆ ಆಟೋ ಚಾಲಕರು. ವಾಣಿಜ್ಯ ಸಿಲಿಂಡರ್ ಬೆನ್ನಲ್ಲೇ ಆಟೋ ಎಲ್ಪಿಜಿ ಕಾಸ್ಟ್ಲಿ. ಪ್ರತಿ ಲೀಟರ್ಗೆ 5.73 ರೂಪಾಯಿ ಹೆಚ್ಚಳ. ಸಂಕಷ್ಟ ಕೇಳದ ಸರ್ಕಾರಕ್ಕೆ ಆಟೋ ಚಾಲಕರ ಹಿಡಿಶಾಪ. ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಬೆಲೆ ಏರಿಕೆ ಜೊತೆಗೆ ಆಟೋ ಎಲ್ಪಿಜಿಗೂ ದರ ಏರಿಕೆ ಆಘಾತ ಎದುರಾಗಿದೆ. ಇಂದಿನಿಂದ ಜಾರಿಗೆ ಬರುವಂತೆ ಆಟೋ ಗ್ಯಾಸ್ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ 5.73 ರೂಪಾಯಿ ಹೆಚ್ಚಳವಾಗಿದೆ. ನಿನ್ನೆಯವರೆಗೆ ಲೀಟರ್ಗೆ 89.35 ರೂಪಾಯಿ ಇದ್ದ ಆಟೋ ಎಲ್ಪಿಜಿ ದರ ಇಂದಿನಿಂದ 95 ರೂಪಾಯಿಗೆ ಏರಿಕೆಯಾಗಿದೆ. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ದರ ಹೆಚ್ಚಳದ ಬೆನ್ನಲ್ಲೇ ಇದೀಗ ಆಟೋ ಚಾಲಕರಿಗೂ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಆಟೋ LPG ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಆಗಿತ್ತು. ಇದರ ಬೆನ್ನಲ್ಲೇ ಆಟೋ ಚಾಲಕರಿಗೆ ಆಯಿಲ್ ಕಂಪನಿಗಳು ಒಂದು ರೀತಿ ಶಾಕನ್ನು ಕೂಡ ಕೊಟ್ಟಿರುವಂಥದ್ದು. ಒಂದೇ ದಿನದಲ್ಲಿ ಅಂದರೆ ಮೇ 1ನೇ ತಾರೀಕಿನ ಅಂದರೆ ಇವತ್ತಿನಿಂದ 1 ಲೀಟರ್ LPGಯಲ್ಲಿ ಸುಮಾರು 5 ರಿಂದ 6 ರೂಪಾಯಿ ಹೆಚ್ಚಳವನ್ನು ಮಾಡಿರುವಂಥದ್ದು. ಸರ್, ಈಗ 1 ಲೀಟರ್ ಮೇಲೆ ಹತ್ತತ್ರ 6 ರೂಪಾಯಿ ಜಾಸ್ತಿ ಆಗಿದೆ. ಗೌರ್ಮೆಂಟ್ ಬಂಕ್ಗಳಲ್ಲೇ ಜಾಸ್ತಿ ಆಗಿದೆ. ಏನು ಹೇಳ್ತೀರಿ ಸರ್? ಗೌರ್ಮೆಂಟ್ ಅಂದರೆ ಯಾರು ಸರ್?
ಯಾರಿಂದ ಗೌರ್ಮೆಂಟು ನಮಗೆ ಹೆಲ್ಪ್ ಇಲ್ಲ, ಆಮೇಲೆ ಗೌರ್ಮೆಂಟ್ ಕಟ್ಕೊಂಡು ಏನಾಗಬೇಕು? ಇಲ್ಲಿನ ಯಾರನ್ನು ಕೇಳೋದು? ಯಾರನ್ನು ಕೇಳಿ ಏನು ಪ್ರಯೋಜನ ಆಯ್ತೈತೆ? ಅವ್ರ ಮನೆ ತುಂಬ್ತಾ, ಅವ್ರ ಹೊಟ್ಟೆ ತುಂಬ್ತಾ ಮುಗೀತು. ನಮ್ಮ ಕಥೆಯವ್ರ ಜೀವನ ಏನು? ಡ್ರೈವರ್ಗಳ ಜೀವನ ಏನು? ಆಟೋ LPG ದಿಢೀರ್ ಸುಮಾರು 6 ರೂಪಾಯಿ ಏರಿಕೆಯಾಗಿರುವುದು ಆಟೋ ಚಾಲಕರ ನಿದ್ದೆಗೆಡಿಸಿದೆ. ಇಂಧನ ದರ ಏರಿಕೆಯಾದಷ್ಟು ಚಾಲಕರ ನಿವ್ವಳ ಲಾಭ ಕಡಿಮೆಯಾಗಲಿದ್ದು ಜೀವನ ನಿರ್ವಹಣೆ ಕಷ್ಟಕರವಾಗಲಿದೆ. ಗ್ಯಾಸ್ ಬೆಲೆ ಏರಿಕೆಯಾದ ಹಿನ್ನೆಲೆಯಲ್ಲಿ ಆಟೋ ಪ್ರಯಾಣ ದರವನ್ನು ಹೆಚ್ಚಿಸುವಂತೆ ಸರ್ಕಾರವನ್ನು ಚಾಲಕರು ಮತ್ತು ಸಂಘಟನೆಗಳು ಒತ್ತಾಯಿಸಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಕೂಡ ಏನು 900ಕ್ಕೂ ಹೆಚ್ಚು ರೇಟ್ ಅನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಸೊ ಹೀಗಾಗಿ ಈ ಒಂದು ಏನು ಆಟೋಕ್ಕೆ ತುಂಬಿಸುವಂತ ಗ್ಯಾಸ್ ಏನಿದೆ ಅದು ಕೂಡ 5 ರಿಂದ 6 ರೂಪಾಯಿ ಹೆಚ್ಚಿಗೆ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೂಡ ಈಗಾಗಲೇ ಇರುವಂಥದ್ದು. ಈಗ ನಾನು ಕೂಡ ಒಂದು ಸರ್ವಿಸ್ ಸ್ಟೇಷನ್ ಬಳಿ ಕೂಡ ಇರುವಂಥದ್ದು, ನಾಯಂಡಹಳ್ಳಿ ಬರುವಂಥ ಒಂದು ಸರ್ವಿಸ್ ಸ್ಟೇಷನ್. ಇಲ್ಲೂ ಕೂಡ ಏನು ಗ್ಯಾಸ್ ತುಂಬಿಸೋದಕ್ಕೂ ಕೂಡ ಅಂದರೆ ಆಗ ಇದ್ದಷ್ಟು ಕ್ಯೂ ಇಲ್ಲ, ಈಗ ಸ್ವಲ್ಪ ಮಟ್ಟಕ್ಕೆ ಮಾತ್ರ ಈಗಾಗಲೇ ಇಲ್ಲಿ ಕೂಡ ಕ್ಯೂ ಇರುವಂಥದ್ದು ಈಗಾಗಲೇ ಕಂಡು ಬರ್ತಾ ಇರುವಂಥದ್ದು. ಸೊ ಹೀಗಾಗಿ ಇಲ್ಲಿ ರೇಟ್ ಜಾಸ್ತಿ ಮಾಡಿದಾರ ಏನು ಅನ್ನೋದ್ರ ಬಗ್ಗೆ ಕೂಡ ನೋಡ್ಬೇಕಾಗತ್ತೆ. ಸರ್ ಹೇಗೆ ಸರ್ ಸಿಲಿಂಡರ್ ಗ್ಯಾಸ್ ಸಿಗ್ತಾ ಇದೆಯಾ? ಹೇಗೆ ಅನುಕೂಲ ಆಗ್ತಿದೆಯಾ? ಸರ್ ಗ್ಯಾಸ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಮುಂಚೆ LPG ಆಗ್ತಾ ಇತ್ತು, ಮನೆ ಸಿಲಿಂಡರ್ ಆಗ್ತಾ ಇತ್ತು, ಈಗ CNG ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ತುಂಬಾ ಕಷ್ಟ ಆಗಿದೆ. 2 ಅವರ್ 3 ಅವರ್ ಲೈನ್ ನಿಂತ್ಕೊಂಡು ಹಾಕ್ಸ್ಕೊಂಡು ಹೋಗ್ಬೇಕು. ಗ್ಯಾಸ್ ತುಂಬಾ ಕಷ್ಟ ಆಗ್ತಾ ಇದೆ. 2 ಅವರ್ 3 ಅವರ್ ನಿಂತರೂ ಸಿಗುತ್ತಾ ನಿಮ್ಗೆ? ಒಂದು ಟೈಮ್ ಸಿಗುತ್ತೆ, ಒಂದು ಟೈಮ್ ಸಿಗಲ್ಲ. ಇನ್ನು ಆಟೋ LPG ಬೆಲೆ ಹೆಚ್ಚಳಕ್ಕೆ ಕೋಲಾರದಲ್ಲೂ ಆಟೋ ಚಾಲಕರ ಆಕ್ರೋಶ ವ್ಯಕ್ತವಾಗಿದೆ. ಕೇವಲ 1 ತಿಂಗಳಲ್ಲಿ 40 ರಿಂದ 45 ರೂಪಾಯಿ ಏರಿಕೆ ಮಾಡಿದ್ದಾರೆ. ಆಟೋ ನಂಬಿ ಜೀವನ ಮಾಡುವ ನಮ್ಮಂತ ಚಾಲಕರ ಗತಿಯೇನು? ಗ್ರಾಹಕರ ಬಳಿಯೂ ಹೆಚ್ಚಾಗಿ ಹಣ ಕೇಳುವಂತಿಲ್ಲ. ರಾತ್ರಿ ಹಗಲು ಎನ್ನದೆ ದಿನಗಟ್ಟಲೆ ಬಂಕ್ ಮುಂದೆ ಗ್ಯಾಸ್ಗಾಗಿ ನಿಲ್ಲಬೇಕಾದ ಅನಿವಾರ್ಯ ಬೇರೆ ಇದೆ. ಬೆಲೆ ಏರಿಕೆಯಿಂದ ನಮ್ಮ ಕಷ್ಟಕ್ಕೆ ಬೆಲೆ ಇಲ್ಲದಂತಾಗಿದೆ ಎಂದು ಆಟೋ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಮೊದಲೆಲ್ಲ ಇದ್ದಾಗ 53 ರೂಪಾಯಿ ಇತ್ತು ಗ್ಯಾಸ್ ಬೆಲೆ, ಇವತ್ತಿನವರೆಗೂ 90 ರೂಪಾಯಿ ಇತ್ತು. ಈಗ ಏಕಾಏಕಿ ಇವತ್ತಿನ ದಿವಸ 6 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ನಮ್ಮ ಆಟೋ ಚಾಲಕರ ಪಾಡಂತೂ ತುಂಬ ಏಳುತ್ತೀರದಾಗಿದೆ. ಅದಕ್ಕೋಸ್ಕರ ಇದರ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಗಮನ ಹರಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಫ್ರೀ ಅಂತ ಜನರಿಗೆ ಕರೆಂಟ್ ಶಾಕ್ ಕೊಟ್ಟ ಸರ್ಕಾರ. LPG ಬೆನ್ನಲ್ಲೇ ರಾಜ್ಯದ ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ತಟ್ಟಿದೆ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ KERC ವಿದ್ಯುತ್ ದರ ಏರಿಕೆ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಇಂದಿನಿಂದ ಗ್ರಾಹಕರಿಗೆ ಪ್ರತಿ ಯೂನಿಟ್ ವಿದ್ಯುತ್ ಬಳಕೆಯ ಮೇಲೆ 56 ಪೈಸೆ ಹೆಚ್ಚುವರಿ ಹೊರೆ ಬೀಳಲಿದೆ. KERC ಆದೇಶದ ಹಿನ್ನೆಲೆಯಲ್ಲಿ ಪರಿಷ್ಕೃತ ದರವು ಮೇ 1ರಿಂದ ಜಾರಿಗೆ ಬರಲಿದೆ. ಅಂದರೆ ಮೇ ತಿಂಗಳಿನಲ್ಲಿ ಬರುವ ವಿದ್ಯುತ್ ಬಿಲ್ಗಳಲ್ಲಿ ಗ್ರಾಹಕರು ಪ್ರತಿ ಯೂನಿಟ್ಗೆ ಹೆಚ್ಚುವರಿ 56 ಪೈಸೆ ಪಾವತಿಸಬೇಕಾಗುತ್ತದೆ. ವಿದ್ಯುತ್ ದರ ಏರಿಕೆಯಿಂದ ಮನೆ ಬಳಕೆದಾರರು ಮಾತ್ರವಲ್ಲದೆ ವಾಣಿಜ್ಯ ಮತ್ತು ಕೈಗಾರಿಕಾ ಉದ್ದೇಶದ ವಿದ್ಯುತ್ ಗ್ರಾಹಕರಿಗೂ ಈ ಏರಿಕೆ ಅನ್ವಯವಾಗಲಿದೆ. ಮೇ 1ರಿಂದ ATM ವಹಿವಾಟು ಶುಲ್ಕ ಏರಿಕೆ. ಇನ್ನು ಮೇ 1ರಿಂದ ATM ವಹಿವಾಟು ಶುಲ್ಕ ಏರಿಕೆಯಾಗಲಿದೆ. ಮಿತಿಮೀರಿದ ಪ್ರತಿ ವಹಿವಾಟಿನ ಮೇಲೆ 23 ರೂಪಾಯಿ ಹೆಚ್ಚುವರಿ ಶುಲ್ಕ ವಿಧಿಸಲಾಗುತ್ತದೆ. ಮೊದಲಿದ್ದ 21 ರೂಪಾಯಿಯಿಂದ 23 ರೂಪಾಯಿಗೆ ಏರಿಕೆಯಾಗಲಿದೆ. ಸಣ್ಣ ನಗರಗಳಲ್ಲಿ ATM ಬಳಕೆದಾರರಿಗೆ ಹೆಚ್ಚಿನ ಹೊರೆ ಬೀಳಲಿದ್ದು ATMಗಳಿಂದ ನಗದು ವಿತ್ಡ್ರಾ ಮಾಡುವ ಮಿತಿ ತಗ್ಗಿಸುವ ಸಾಧ್ಯತೆ ಇದೆ. ಇನ್ನು UPI ಪಾವತಿ ನಿಯಮ ಕೂಡ ಬದಲಾವಣೆಯಾಗಲಿದೆ. 2,000ಕ್ಕಿಂತ ಹೆಚ್ಚಿನ ಮೊತ್ತದ ವಹಿವಾಟಿಗೆ ಶುಲ್ಕ ಪಾವತಿಸಬೇಕಾಗಿದೆ. ರಾಜ್ಯದ ಮದ್ಯಪ್ರಿಯರಿಗೆ ಶೀಘ್ರದಲ್ಲೇ ಬೆಲೆ ಏರಿಕೆಯ ಕಹಿ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಕರ್ನಾಟಕ ಸರ್ಕಾರವು ಅಬಕಾರಿ ಸುಂಕದ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ಮಾಡಲಿದ್ದು ಮೇ 1ರಿಂದ ಈ ಹೊಸ ನೀತಿ ಜಾರಿಗೆ ಬರಲಿದೆ. ಇದರ ಪರಿಣಾಮವಾಗಿ ಮದ್ಯದ ದರಗಳಲ್ಲಿ ಗಣನೀಯ ಏರಿಕೆ ಕಾಣುವ ನಿರೀಕ್ಷೆ ಇದೆ. ಮದ್ಯ ತಯಾರಿಕೆಗೆ ಖರ್ಚಾಗುವ ವೆಚ್ಚವನ್ನು ಗಮನದಲ್ಲಿಟ್ಟುಕೊಂಡು ತೆರಿಗೆ ನಿಗದಿಯಾಗುತ್ತಿತ್ತು. ಆದರೆ ಈಗ ಸರ್ಕಾರ ಹೊಸ ಕ್ರಮವನ್ನು ಜಾರಿಗೆ ತರುತ್ತಾ ಇದೆ. ಮದ್ಯದಲ್ಲಿರುವ ಆಲ್ಕೋಹಾಲ್ ಪ್ರಮಾಣ ಆಧಾರದ ಮೇಲೆ ತೆರಿಗೆ ವಿಧಿಸಲು ನಿರ್ಧರಿಸಿದೆ. ಈ ಬದಲಾವಣೆಯ ಪ್ರಕಾರ ಹೆಚ್ಚಿನ ಆಲ್ಕೋಹಾಲ್ ಅಂಶ ಹೊಂದಿರುವ ಪಾನೀಯಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಲಾಗುತ್ತದೆ. ಇದರಿಂದಾಗಿ ಸ್ಟ್ರಾಂಗ್ ಮದ್ಯಗಳ ಬೆಲೆಗಳು ಏರಿಕೆಯಾಗಲಿವೆ ಎನ್ನಲಾಗಿದೆ. ಒಟ್ನಲ್ಲಿ ಬೆಲೆ ಏರಿಕೆಯ ಬಿಸಿ ಈ ದುಬಾರಿ ದುನಿಯಾ ಸಾಮಾನ್ಯ ಜನರನ್ನು ಹೈರಾಣಾಗಿಸಿದೆ. ಹಾಲು, ಮೊಸರು, ತರಕಾರಿ, ಇಂಧನ, ಪ್ರಯಾಣ ದರ, ವಿದ್ಯುತ್, ಕಸದ ಸೇಸ್ ಹೀಗೆ ಮುಟ್ಟಿದ್ದೆಲ್ಲವೂ ದುಬಾರಿಯಾಗಿದೆ. ಇದೇನಾ ಅಚ್ಚೇ ದಿನ್? ಜೇಬು ಪೂರ್ತಿ ಖಾಲಿ, ಜೀವನದಲ್ಲಿ ಇಲ್ಲ ಜಾಲಿ. ದುಬಾರಿ ದುನಿಯಾದಲ್ಲಿ ಜೀವನವೇ ಮಾಯಾ. ಇಂಧನ ಗಗನಕ್ಕೆ, ಜನಜೀವನ ಪಾತಾಳಕ್ಕೆ. ಇದೇನಾ ಅಚ್ಚೇ ದಿನ್ ಅಂತ ಕೇಳ್ತಿದ್ದಾರೆ ಜನರು. ಒಟ್ನಲ್ಲಿ
ಬಡವ ನೀ ಮಡಗ್ದಂಗಿರು ಅಂತ ಬದುಕ್ತಿದ್ದ ಜನ ಅಯ್ಯೋ ಈ ದುಬಾರಿ ದುನಿಯಾದಲ್ಲಿ ಬದುಕೋದು ಹೆಂಗೆ ಶಿವ ಅನ್ನೋ ಚಿಂತೆಯಲ್ಲಿದ್ದಾರೆ. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಜನರ ಸಹಾಯಕ್ಕೆ ನಿಂತು ವಸ್ತುಗಳ ದರ ಏರಿಕೆ ತಗ್ಗಿಸಿದ್ರೆ ಖಂಡಿತ ಜನಸಾಮಾನ್ಯರಿಗೆ ಉಸಿರಾಡುವಷ್ಟು ಜೀವ ಉಳಿಯುತ್ತದೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.